21ನೇ ತೀರ್ಥಂಕರರು ನಮಿನಾಥರು ಅಂತ, ನಮಿ ಅಂತ ಕರಿತೇವೆ, ನಮಿನಾಥರು ಅಂತ. ಇವರು ಮಿಥಿಲಾ ನಗರದ ರಾಜರಾಗಿದ್ದರು. ಜನಕರಾಜನ ಪೂರ್ವಿಕರು. ಗಮನಿಸ್ಬೇಕಿದ್ದನ್ನು. ಜನಕರಾಜನಕ್ಕಿಂತ 3-4 ತಲೆಮಾರು ಹಿಂದಿನವರು. ಅಂದರೆ ರಾಮಾಯಣ ಕಾಲಕ್ಕಿಂತ ಮೊದಲಿಂದು. ಜನಕರಾಜನಕ್ಕಿಂತ 3-4 ತಲೆಮಾರು ಹಿಂದೆ ಅಂದರೆ ರಾಮಾಯಣಕ್ಕಿಂತ ಹಿಂದಿಂದು. ಇವರಿಗೆ ಹೇಳ್ತಾರೆ ಅನಾಸಕ್ತ ಯೋಗದ ಪ್ರತಿಪಾದಕರವರು ಅಂತ. ಯಾವುದರಲ್ಲೂ ಆಸಕ್ತಿ ಇಲ್ಲ. ರಾಜ ಆದರೂ ಕೂಡ ಯಾವಾಗಲೂ ಯೋಗ ಮಾರ್ಗದಲ್ಲಿ ಅವರು ಮೋಕ್ಷ ಮಾರ್ಗನ ವಿಚಾರ ಮಾಡೋರು. ಅನಾಸಕ್ತಿ ಯೋಗ, ಯಾವಾಗಲೂ ಅನಾಸಕ್ತಿ ಯೋಗ. ಹಿಂಸೆ ಮಾಡಬಾರದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ರಾಜ ಆಗಿ ಕ್ಷತ್ರಿಯನಾಗಿ ಹಿಂಸೆ ಮಾಡಲ್ಲ ಅಂತ ತೀರ್ಮಾನ ಮಾಡಿಕೊಂಡ್ರು. ಆಯುಧಗಳನ್ನು ಬಳಸಬೇಡಿ ಅಂತ ಹೇಳಿದರು ತಮ್ಮವರೆಲ್ಲರಿಗೂ. ಯಾರೂ ಆಯುಧ ಬಳಸೋ ಕಾರಣ ಇರಲಿಲ್ಲ. ಅವರಿಗೆ ಈಶ್ವರ ಕೊಟ್ಟಂಥ ಶಿವಧನುಸ್ಸು ಇದೆಯಲ್ಲ, ಹಿಂದೆ ಕೊಟ್ಟದ್ದು, ಅದು ಕಾಪಾಡಿಕೊಂಡಿದ್ದಾರೆ, ಬಳಸಿಲ್ಲ ಎಂದು. ಈ ಸ್ವಲ್ಪ ನೆನ್ಪಿಡ್ಬೇಕಿದ್ದು, ಭಾಳ ಚಂದ ಇದು. ಅವರು ಹಿಂಸೆ ಮಾಡೋದು ಬೇಡ ಅಂದಮೇಲೆ ಬಿಲ್ ಮುಟ್ಟಬಾರ್ದು. ಅದಕ್ಕೆ ಅವ್ರು ಹೇಳ್ತಾರೆ ಪ್ರತ್ಯಂಚಾಹೀನ ಸಾಮ್ರಾಜ್ಯ ಅಂತ. ಅಂದರೆ ಬಿಲ್ಲು ಬಾಣ ಮುಟ್ಟದೇ ಇರುವಂಥ ಸಾಮ್ರಾಜ್ಯ ಇದು. ಆ ಬಿಲ್ ಇಟ್ಕೊಂಡಿದ್ರು, ಅದು ಬಳಸಿರಲಿಲ್ಲ. ಪ್ರತ್ಯಕ್ಷವಾಗಿ ಬಳಕೆಯಲ್ಲಿ ಇಟ್ಟಂಥದ್ದನ್ನು ರಾಮ ಅದನ್ನೇ ಬಂದು, ಅದು ಭಾಳ ಚಂದ ಮಾತಿದೆ, ಚೂರು ಯಾರು ಕಿರಿಕಿರಿ ಆಗ್ಬೋದು, ಅದು ಆ ಮಾತು ಹಂಗಿದೆ. ಪ್ರತ್ಯಂಚಾಹೀನವಾದಂಥ ಶಿವಧನುಸ್ಸನ್ನು ಮುರಿದ ಅಂತ. ಅಂದರೆ ಶಕ್ತಿಹೀನವಾದಂಥ ಧನುಸ್ಸನ್ನು ಮುರಿದ ರಾಮ ಅಂತ. ನನಗೆ ತಮಾಷೆ ಅನಿಸೋದು, ನನ್ನ ಮೊಮ್ಮಗಳಿಗೆ ನಾನು ಕತೆ ಹೇಳ್ತಾ ಇರ್ತೇನೆ, ರಾಮಾಯಣ ದಿನ ರಾಮಾಯಣ ಹೇಳ್ತೀನಿ, ಸ್ವಲ್ಪ ಹೇಳ್ಕೊಂಡು ಹೋಗ್ತೇನೆ. ಪುಟ್ಟ ಹುಡುಗಿ ಆಕೆ ಬೆರಗು ಹುಟ್ಟಿಸೋ ಹಂಗೆ ಹೇಳಬೇಕು ಅಂತ ನನ್ನ ಆಸೆ. ಅಂದರೆ ರಾಮ ಎಷ್ಟು ದೊಡ್ಡವನು ಅಂತ. ನಾನು ಹೇಳಿದೆ, ವಿಶ್ವಾಮಿತ್ರರು ಕರ್ಕೊಂಡು ಹೋದರು. ನೀನು ನೋಡಿದೆ ಪುಟ್ಟ, ಹೆಂಗಿತ್ತು ಗೊತ್ತಾ ವಿಮ, ಅದು ಶಿವಧನುಸ್ಸು ಅಂದರೆ ಭಾರಿ ದೊಡ್ಡದಮ್ಮ. ಅದು ಒಂದು ಬಾಕ್ಸಲ್ಲಿ ಇಟ್ಟಿದ್ದಾರೆ, ಅದಕ್ಕೆ ತೆಳಗೆ ಗಾಲಿ, ಇದು ವಾಲ್ಮೀಕಿ ಮಾತು ನಂದಲ್ಲ, ತೆಳಗೆ ಗಾಲಿ ಇಟ್ಟಿದ್ದಾರೆ. ಗಾಲಿ ಉಳಿಸ್ಕೊಂಡು ಬಂದರು ಜನ. ವಾಲ್ಮೀಕಿಗಳು ಹೇಳುವಂಗೆ 5,000 ಜನ ತಳ್ಕೊಂಡು ಬಂದ್ರಂತೆ ಅದನ್ನು, ಅಷ್ಟು ದೊಡ್ಡದು. 5,000 ಜನ ಗಾಲಿಯಲ್ಲಿಟ್ಟಂಥ ಡಬ್ಬದಲ್ಲಿದ್ದಂಥ ಧನುಸ್ಸನ್ನು ತಳ್ಕೊಂಡು ಬಂದಿಟ್ರು. ಆಕೆ ಹಿಂಗೆ ಬೆರಗಾಗಿ ನೋಡ್ತಾ ಇದ್ದು, 5,000 ಜನನ, ಅಷ್ಟು ಭಾರಿ ಇತ್ತದು ಅಂತ ಹೇಳಿದೆ. ಅಂದರೆ ನನಗೆ ರಾಮ ದೊಡ್ಡವನು ಅಂತ ತೋರಿಸ್ಬೇಕಾಗಿದೆ, ಮತ್ತೊಂದೇನಿಲ್ಲ. ಎಲ್ಲರೂ ಬಂದರು, ಯಾರ ಕಡೆಯಿಂದ ಆಗಿರಲಿಲ್ಲ. ರಾಮ ಹೋದ, ಎಡಗೈಯಿಂದ ಠಕ್ ಅಂತ ಎತ್ತಿಬಿಟ್ಟ. ಎಲ್ಲರೂ ಬೆರಗಾಗ್ಬಿಟ್ರು. ಅಂದ್ಲಾಕೆನು ಮೇಲಿನ ಹಗ್ಗ ಎಳೆದು ಕಟ್ಟಬೇಕಲ್ಲ, ಅದನ್ನು ಎಳೆದು ಬಿಗದು ಕಟ್ಟಿದ, ಟಪ್ ಅಂತ ಮುರಿದು ಹೋಯ್ತು ನಡುವೆ. ನನ್ನ ಉದ್ದೇಶ ಏನಿತ್ತು? ರಾಮನ ಶೌರ್ಯ ಹೇಳಬೇಕು. ಅಷ್ಟು ದೊಡ್ಡ ಧನುಸ್ಸನ್ನು ಇಷ್ಟು ಸುಲಭವಾಗಿ ಮುರಿದು ರಾಮ ಅಂತ. ಆಕೆ ಹಂಗೆ ಆಶ್ಚರ್ಯ ಪಡಲೇ ಇಲ್ಲ. ನಾನು ನಿರಾಶೆ ನನಗೆ. ಆಕೆ ನಾನು ನೋಡ್ಬಿಟ್ಟು, ಹೌದಾ ಭಾಳ ದಿವಸ ಉಪಯೋಗಿಸಿರಲಿಲ್ಲ ಅನಿಸುತ್ತೆ ಅಂದು. ನಾನು ಮುಖ ಕೊಡ್ದಂಗೆ ಆಯ್ತು ರೀ. ನಾನು ಸಂಭ್ರಮದಿಂದ ರಾಮನ ಹೊಗಳ್ತಾ ಇದ್ರೆ ಅದ್ರ ವೀಕ್ನೆಸ್ ಹೇಳ್ತಾಳೆ ಆಕೆ. ಭಾಳ ಜನ ಬಳಸಿರಲಿಲ್ಲ, ಹಾಳಾಗಿದ್ದು ಕಾಣುತ್ತೆ, ಮುರಿದೋಯ್ತು ಅಂತ. ನನಗೆ ಆಕೆ ಹೇಳಿದ ಕೋಪ ಬಂದಿತ್ತು. ಇದು ಓದಿದ್ಮೇಲೆ ಸರಿ ಅನ್ನಿಸ್ತು ನನಗೆ. ಅವ್ರು ಹೇಳ್ತಾರೆ ಪ್ರತ್ಯಂಚಾಹೀನವಾದಂಥ ಶಿವಧನುಸ್ಸು ಅಂದರೆ ಹಿಂಸೆ ಬೇಡ ಅಂತ ಉಪಯೋಗಿಸಲಾರದೆ ಬಿಟ್ಟಂಥ ಧನುಸ್ಸನ್ನು ರಾಮ ಮುರಿದು ಹಾಕಿದ. ಅಲ್ಲಿಂದ ಮತ್ತೆ ಪ್ರತ್ಯಂಚಕಿ ಪರಂಪರೆಯನ್ನು ಮುಂದುವರಿಸಿದ. ಅಂದರೆ ರಾಜರಾದವರು ಕ್ಷತ್ರಿಯ ತೇಜಸ್ಸು ಇರಬೇಕು ಅಂತ. ರಾಮು ಅವರು ಮಾತಾಡ್ತಾ ಹೇಳಿದರು ಕಾರ್ಯಕ್ಕೆ ಮೊದಲು, ಹಿಂಸೆ ಅಹಿಂಸೆ. ಅಹಿಂಸೆ ಅಂದರೆ ಹೇಳಿತನ ಅಲ್ಲ, ಭಾಳ ಮುಖ್ಯವಾಗಿ ತಿಳ್ಕೋಬೇಕಾದದ್ದು. ಬ್ಯಾಡ್ರಿ ಹಿಂಸೆ ಬ್ಯಾಡ್ರಿ, ನೀವು ಹೊಡೆದ್ರೆ ಹೊಡೀರಿ, ನಮ್ಮ ತಿರುಗಿ ಹೊಡೆಯಲ್ಲ ನಿಮ್ಮನ್ನು. ಅದು ಅಹಿಂಸೆ, ಹೇಳಿತನ ಅಲ್ಲ ಅಂತ ತಿಳ್ಕೋಬೇಕು. ನಾನು ಏನೇ ಹೇಳ್ತಾ ಹಿರೋಶಿಮಾ ನಾಗಸಾಕಿದು ಹೇಳಿದೆ, ಹಿಂಸೆಯ ಗರ್ಭದಿಂದ ಹೇಗೆ ಅಹಿಂಸೆ ಚಿಗುರು ಬಂತು ಅಂತ. ಅದು ಹೇಳಿತನದಿಂದ ಬಂದದ್ದಲ್ಲ. ಇವತ್ತು ಕೂಡ ಜಪಾನೀಸು ಭಾರಿ ಸ್ಟ್ರಾಂಗ್ ಇದ್ದಾರೆ, ಎಲ್ಲದರಲ್ಲೂ ಶಕ್ತಿವಂತರಾಗಿದ್ದಾರೆ. ಆದರೆ ತಾವಾಗಿ ಶಕ್ತಿಯನ್ನು ಪ್ರಯೋಗ ಮಾಡೋದು ಬೇಡ ಅಂತ ಬಿಟ್ಟಿದ್ದಾರೆ. ಒಂದು ಉದಾಹರಣೆ ಹೇಳಿಬಿಡಬೇಕು. ಗಾಂಧೀಜಿ ಅಹಿಂಸೆ ಪ್ರತಿಪಾದನೆ ಮಾಡಿದವರು. ಒಂದು ಸಲ ಅಹಮದಾಬಾದ್ನಲ್ಲಿ ಕೆಲವು ಕಾಲೇಜ್ ಹುಡುಗಿಯರು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಹುಡುಗರು ಚುಡಾಯಿಸ್ತಿದ್ರಂತೆ. ಅವ್ರು ತಪ್ಪಿಸ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾಯಿದ್ರು. ಒಂದು ದಿವಸ ಒಬ್ಬ ಯಾವನೋ ಉಡಾಳ್ ಹುಡುಗ ಆ ಹುಡುಗಿ ದುಪ್ಪಟ್ಟ ಹಿಡಿದ್ಬಿಟ್ಟ. ಆಕೆ ಕಿತ್ಕೊಂಡು ಓಡಿ ಬಂದು ಅಲ್ಲಿ ಕಾಕಾ ಅಂತೊಬ್ಬರಿದ್ದರು, ಹಿರಿಯ ಮನುಷ್ಯರು. ಆಕೆ ಹೋಗಿ ಕಾಕಾ ಕಂಪ್ಲೇಂಟ್ ಮಾಡಿದ್ಲು, ಕಾಕಾ ಕಾಲೇಜಿಗೆ ಹೋಗೋಕ್ಕೆ ಆಗಲ್ಲ, ಹುಡುಗರು ತುಂಬ ತೊಂದರೆ ಕೊಡ್ತಾರೆ, ಇವತ್ತು ನೋಡಿ ದುಪ್ಪಟ್ಟ ಹಿಡಿದ್ಬಿಟ್ಟಿದ್ದ ಒಬ್ಬನು, ಏನು ಮಾಡೋದು ನಾನು ಅಂತ. ಆ ಕಾಕಾ ಕೇಳ್ದ, ಕಾಕಾ ಯಾರು? ಮಹಾತ್ಮ ಗಾಂಧಿ ಅತ್ಯಂತ ಆತ್ಮಸ್ನೇಹಿತ ಅವನು, ಅವ್ರ ಜೊತೆಗೆ ಇರುವಂಥವನು. ಅವನು ಹೇಳಿದಂತೆ, ನೀನು ಯಾಕೆ ಸುಮ್ಮನೆ ಕೂತಿದ್ದಿ, ಕಾಲಲ್ಲಿ ಚಪ್ಪಲಿ ಇರಲಿಲ್ವಾ ನಿನಗೆ, ತೆಗೆದು ನಾನು ಕೊಡಬೇಕಾಗಿತ್ತು ಅಂದಂತೆ. ಅಯ್ಯೋ ಅಯ್ಯೋ ಅಯ್ಯೋ
ಹಿಂಸೆ ಮಾಡೋಕ್ಕಾಗತ್ತಾ? ಅಲ್ಲ, ನೀನು ಮಹಾತ್ಮ ಜೊತೆಗಿರೋರು, ನೀನು ಹೊಡಿ ಅಂತೀಯಲ್ಲ ಅಂತ. ಹೌದಾ? ಗಾಂಧಿ ಏನು ಹೇಳ್ತಾರೆ ಕೇಳೋ ನಡಿ ಅಂತ ಕರ್ಕೊಂಡು ಸಾಬರ್ಮತಿಗೆ ಹೋದರು. ಆ ಹುಡುಗಿಯರು ಕಾಕ ಇಬ್ಬರು ಕೂಡ ಹೋದ್ರಂತೆ. ಗಾಂಧೀಜಿ ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದಿದ್ರು, ಇವ್ರು ಕೂತ್ಕೊಂಡ್ರು. ಕಾಕ ಹೇಳಿದ್ರಂತೆ, ಹುಡುಗಿಗೇನೋ ಪ್ರಶ್ನೆ ಇದೆ. ಏನು ಹೇಳಿದರು? ಹೀಗೆ ಹುಡುಗರು ಚುಡಾಯಿಸಿದಾಗ ನಾನು ಓಡಿ ಬಂದೆ. ಕಾಕ ಹೇಳ್ತಾನೆ, ನೀನು ಕಾಲಲ್ಲಿ ಚಪ್ಪಲಿ ಇರಲಿಲ್ವಾ, ಹೊಡಿಬೇಕಾಗಿತ್ತು ಅಂತ ಹೇಳ್ತಾನೆ. ಹಿಂಸೆ ಮಾಡೋಕ್ಕಾಗತ್ತಾ ಬಾಪು ಅಂತ ಕೇಳಿದ್ರು. ಗಾಂಧೀಜಿ ಎದ್ದು ಕೂತ್ಕೊಂಡ್ಬಿಟ್ರು. ಕಾಕ ಹಂಗೆ ಹೇಳಿದ್ನಾ ಅಂದ್ರಂತ. ಇವ್ರು ಕಾಕಾಗೆ ಬೈತಾರೆ ಗಾಂಧಿ ಅಂತ ಖಾತ್ರಿ ಅಂತ. ಹಂಗೆ ಮಾಡಬೇಡಿ, ಎಂದೂ ಮಾಡಬೇಡಿ. ಹಾಗೆ ಇನ್ಮೇಲೆ ಹೋಗುವಾಗ ನಿಮ್ಮ ಬ್ಯಾಗಲ್ಲಿ ಒಂದು ಸಣ್ಣ ಚಾಕು ಇಟ್ಕೊಂಡು ಹೋಗಿ. ಅವನು ಬಂದರೆ ಹಾಕಿಬಿಡು ಹೊಟ್ಟೆಗೆ ಅವನಿಗೆ. ಇನ್ನೊಂದು ಸಲ ಹುಡುಗಿ ಕಡೆ ತಿರುಗಿ ನೋಡಿರಬಾರ್ದಂಗೆ ಮಾಡು ಅಂತ. ಹಿಂಸೆ ಆಗಲ್ವಾ ಬಾಪು ಅಂತ ಕೇಳಿದಂತಕ್ಕೆ. ಹಿಂಸೆ ಅಲ್ಲ, ಅದು ಹೇಡಿತನ ಆಗ್ತದೆ ಓಡಿ ಬರೋದು. ಇದು ವ್ಯತ್ಯಾಸ, ಅಹಿಂಸೆಗೂ ಹಿಂಸೆಗಿರುವಂಥ ವ್ಯತ್ಯಾಸ. ನಾನಾಗಿ ಮತ್ತೊಬ್ಬರ ಮೇಲೆ ಕ್ರೂರತೆ ತೋರಿಸದೇ ಇರೋದು ಅಹಿಂಸೆ. ನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಓಡಿ ಹೋಗೋದು ಹೇಡಿತನ ಆಗ್ತದೆ, ಮಾಡ್ಕೊಳ್ಳೋದೇ ಓಡಿ ಹೋಗೋದು ಹೇಡಿತನ ಆಗ್ತದೆ. ಆದರೆ ಇಲ್ಲಿ ಆ ಪರಂಪರೆಯನ್ನು ಮತ್ತೆ ರಾಮ ಮುಂದುವರಿಸಿದ ಅಂತ. 22ನೇ ತೀರ್ಥಂಕರರು ನೇಮಿನಾಥರು ಅಂತ. ಮೊದಲೇದು ನಮಿನಾಥರು, ಎರಡನೇದು ನೇಮಿನಾಥರು. ದಯವಿಟ್ಟು ಗಮನಿಸಿ, 21, 22 ವ್ಯತ್ಯಾಸ ಎಷ್ಟಿದೆ ಅಂತ. ಅಂತರ ಅವರು ಕರುಣೆಯ ಪ್ರತೀಕ. ಅವರು ಹೇಗೆ ಅನಾಸಕ್ತಿ ಯೋಗದ ಪ್ರತೀಕ ಆಗಿದ್ದರೋ ನಮಿನಾಥರು, ಇವರ ನೇಮಿನಾಥರು ಕರುಣೆಯ ಪ್ರತೀಕ ಅಂತ. ಅವರ ತಂದೆ ಹೆಸರು ಸಮುದ್ರ ವಿಜಯ ಅಂತ. ತೀರ್ಥಂಕರು ಬಂದದ್ದು ಎಲ್ಲಿಂದ ಅಂತ ಗಮನಿಸಬೇಕಾದದ್ದು. ಸಮುದ್ರ ವಿಜಯ ಅಂತ. ಇವರು ಯದುವಂಶದವರು. ಇವರು ಶ್ರೀಕೃಷ್ಣನ ಚಿಕ್ಕಪ್ಪನ ಮಗ, ಅಂದರೆ ಕೃಷ್ಣನಿಗೆ ಸಹೋದರ. ನೇಮಿನಾಥರ ವಿವಾಹ ಗುಜರಾತದ ಗಿರಿನಾರ ಇದೆಯಲ್ಲ, ಗಿರಿನಾರದ ಒಬ್ಬ ರಾಜ ಉಗ್ರಸೇನ ಅಂತ, ಅವನ ಮಗಳು ರಾಜುಲಮತಿ ಆಕೆ ಜೋಡಿ ಗೊತ್ತಾಗಿತ್ತು. ಮದುವೆಗೆ ದಿಬ್ಬಣ ಹೊರಟಿದೆ ಎಲ್ಲರೂ. ಇವು ಬಂದುವಾಗ ಹೋಗ್ತಾ ಇದ್ದಾನೆ. ಆಗಲೇ ಕ್ಷತ್ರಿಯ ಇರ್ತಾನೆ ಅವರೆಲ್ಲ. ಅದಕ್ಕೆ ಊಟಕ್ಕೆ ಅಂತ ಹೇಳಿ ಒಂದಿಷ್ಟು ಪ್ರಾಣಿಗಳನ್ನು ತೊಗೊಂಡು ಹೋಗ್ತಿದ್ದಾರೆ. ದಾರಿಯಲ್ಲಿ ಬಲಿ ಹಾಕಿದ್ದಾರೆ, ಬಂಧಿಸಿಟ್ಟಿದ್ದಾರೆ. ಕೆಲವು ಕುರಿ ಕೋಳಿಗಳನ್ನೆಲ್ಲ ಹಾಕಿಟ್ಟಿದ್ದಾರೆ. ಅವು ಕೂಗ್ತಾ ಇದ್ದು ಅಂತೆ. ಇವನು ಮದುವೆಗೆ ಹೊಂಟವನು. ಆ ಪ್ರಾಣಿಗಳು ಕೂಗೋ ಧ್ವನಿ ಕೇಳಿದ ತಕ್ಷಣ, ಇಷ್ಟು ಪ್ರಾಣಿಗಳು ಈ ಮದುವೆಗೋಸ್ಕರ ಸಾಯ್ತಾವಲ್ಲ, ಇದು ಆಗಬಾರ್ದು ಅಂತ ಹೇಳಿ ಹಾಗೆ ದಿಬ್ಬಣ ಬಿಟ್ಟು ಹೋಗಿ ಸನ್ಯಾಸ ತೊಗೊಂಡ್ಬಿಟ್ರು. ತಪೋವನ ಕಡೆ ಹೋಗಿ ಅವರು ಎಷ್ಟು ಕರುಣೆಯ ಪ್ರತಿಬಿಂಬ ಆಗಿದ್ದರು ಅಂದರೆ, ಅವ್ರ ಹೆಸರನ್ನ ಅರಿಷ್ಠನೇಮಿ ಅಂತ ಇಟ್ರಂತೆ. ಅರಿಷ್ಠನೇಮಿ ಅಂದರೆ ಅಹಿಂಸೆಯ ಧುರೀಣ ಅಂತ ಅರ್ಥ. ಅಹಿಂಸೆಯ ಧುರೀಣ ಅಂತ. ಅವರು 22ನೇದವರು. 23ನೇದವರು ಪಾರ್ಶ್ವನಾಥರು. ಇವರ ತಂದೆ ಬನಾರಸದ ರಾಜ ಅಶ್ವಸೇನ ಅಂತ, ತಾಯಿ ವಾಮಾದೇವಿ. ಇವರ 30 ವರ್ಷ ಆದ ನಂತರ ಮನೆಯನ್ನು ಬಿಟ್ಟು ಸಮ್ಮೇದ ಶಿಖರ ಅಂತಿದೆ, ಸಮ್ಮೇದ ಶಿಖರದಲ್ಲಿ ತಪಸ್ಸು ಮಾಡಿದ್ರಂತೆ. ಇವತ್ತಿಗಾದರೂ ಆ ಸಮ್ಮೇದ ಶಿಖರವನ್ನು ಪಾರ್ಶ್ವನಾಥ ಪರ್ವತ ಅಂತ ಕರೀತಾರೆ. ಕೇವಲ ಜ್ಞಾನ ಆದಮೇಲೆ ಕೈವಲ್ಯ ಜ್ಞಾನ ಅತ್ಯಂತ ಶ್ರೇಷ್ಠ, ಅದಕ್ಕಿಂತ ಮುಂದಿಲ್ಲ. ಕೈವಲ್ಯ ಜ್ಞಾನ ಆದಮೇಲೆ 70 ವರ್ಷಗಳ ಕಾಲ ಪಾರ್ಶ್ವನಾಥರು ಪ್ರಪಂಚ ಸುತ್ತಾಡಿ, ಭಾರತ ಸುತ್ತಾಡಿ ಪ್ರಚಾರ ಮಾಡಿದರು. ಕ್ಷಮೆಯನ್ನು ಹೇಗಿಡಬೇಕು, ಎಲ್ಲರನ್ನು ಕ್ಷಮಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿದಂಥವರು. ಜೈನ ಪುರಾಣದ ಪ್ರಕಾರ ಪಾರ್ಶ್ವನಾಥರ ನಿರ್ವಾಣ ಆದಮೇಲೆ 250 ವರ್ಷಗಳ ನಂತರ ಮಹಾವೀರರ ಹುಟ್ಟು ಬರ್ತದೆ. ಅಂದರೆ ಅವರಿಬ್ಬರ ನಡುವೆ 250 ವರ್ಷ ಅಂತ. ಅದು ಕಮ್ಮಿನೇ ಅನ್ಬೇಕು. ಯಾಕಂದರೆ ಹಿಂದಿನ ನೋಡಿದರೆ ನೀವು 21, 22 ನೋಡಿದರೆ 21ನೇ ನಮಿನಾಥರು ರಾಮನಿಗಿಂತ ಹಿಂದಿನವರು, ನೇಮಿನಾಥರು ಕೃಷ್ಣನ ಕಾಲದವರು. ಅಂದರೆ ಒಬ್ಬ ರಾಮನಕ್ಕಿಂತ ಹಿಂದೆ ಇದ್ದವರು, ಮುಂದೆ ಕೃಷ್ಣನ ಕಡೆ ಕಾಲಕ್ಕಿದ್ದವರು. ಅಷ್ಟು ಅಂತರ ಇದೆ ನಡುವೆ. ಆದರೆ ಮುಂದೆ 23, 24 ನಡುವೆ ಬರೀ 250 ವರ್ಷ ಅಂತರ ಮಾತ್ರ. ಇಂಥ ದೀರ್ಘ ಧಾರ್ಮಿಕ ಪರಂಪರೆಯಲ್ಲಿ ಹುಟ್ಟಿ ಬಂದವರು ಭಗವಾನ್ ಮಹಾವೀರರು. ಹುಟ್ಟುವಾಗ ಪರಿಸ್ಥಿತಿ ಹೇಗಿತ್ತು ಭಾರತದಲ್ಲಿ, ರಾಜಕೀಯ ಸ್ಥಿತಿ ಹೇಗಿತ್ತು ಅಂದರೆ, ಮಹಾಭಾರತದ ಯುದ್ಧ ಮುಗಿದು ಹೋಗಿದೆ. ಎಲ್ಲ ರಾಜ ಪರಂಪರೆ ಇತ್ತಲ್ಲ, ಎಲ್ಲ ಚಿನ್ನ ಆಗಿ ಹೋಗಿದೆ. ಜನನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಸಣ್ಣ ಸಣ್ಣ ಗುಂಪುಗಳಾಗಿದ್ದಾವೆ. ಎಲ್ಲಿ ನೋಡಿದ್ರೆ ಅನೈಕ್ಯ, ತಮ್ಮೊಳಗೆ ಜಗಳಾಡುವಂಗಿತ್ತು ಪರಿಸ್ಥಿತಿ. ಕೆಲವೊಂದು ಕಡೆಗೆ ಮಾತ್ರ ಪ್ರಜಾಪ್ರಭುತ್ವ ಉಳಿದಿತ್ತಂತೆ. ಅಲ್ಲಲ್ಲಿ ರಾಜ ಸಮರ್ಥ ಆಗಿಲ್ಲದೆ ಹೋದರೆ ಆ ಮಂತ್ರಿ ಮಂಡಳದವರು ಯಾರನ್ನೊಬ್ಬರನ್ನ ಕೂಡಿಸ್ತಿದ್ರು. ಹಂಗಿದ್ರೆ ಎಷ್ಟು ಚೆನ್ನಾಗಿತ್ತು ಅನಿಸುತ್ತೆ. ರಾಜ ಚೆನ್ನಾಗಿಲ್ಲದೆ ಹೋದರೆ ಅವನು ಇಳಿಸಿಬಿಟ್ಟು ಮತ್ತೊಬ್ಬನ ಸಮರ್ಥನಾದವನು ಕೂಡಿಸೋ ಶಕ್ತಿ ಮಂತ್ರಿ ಮಂಡಳಕ್ಕಿತ್ತಂತೆ. ಆನಂತರ ಕೆಲವು ಕ್ಷತ್ರಿಯರು ತಮ್ಮ ಗುಂಪುಗಳನ್ನು ಮಾಡಿಕೊಂಡ್ರು. ತಾವೊಬ್ಬರೇ ಬದುಕೋಕ್ಕಾಗಲ್ಲ ಅಂದಾಗ ಈ ಕೊಲಾಬರೇಟಿವ್ ಎಲ್ಲರೂ ಸೇರ್ಕೊಂಡು ಮಾಡುವಂಥದ್ದು ಒಂದು ಗಣರಾಜ್ಯಗಳನ್ನು ಮಾಡಿಕೊಂಡ್ರು. 3 ಗಣರಾಜ್ಯಗಳು ಬಹಳ ಮುಖ್ಯವಾಗಿದ್ದು ಆಗಿನ ಕಾಲದಲ್ಲಿ ಭಾರತದಲ್ಲಿ ಅಂತ. ಮೊದಲಿದ್ದು ವಜ್ಜೀಯ ಗಣರಾಜ್ಯ ಅಂತ.
ವಜ್ಜೀಯ ಅಂತ ಅದರ ಹೆಸರು. ಅದರೊಳಗೆ 8 ಕ್ಷತ್ರಿಯ ಕುಲಗಳು ಸೇರಿಕೊಂಡಿದ್ದು, 8 ಗುಂಪುಗಳು. ಆ ಪ್ರತಿಯೊಬ್ಬನು ರಾಜ ಅಂತ ಕರೆಯೋದು ಅವ್ರನ್ನೆಲ್ಲ. 8 ಕುಲದವರು 8 ಗುಂಪುಗಳು ಸೇರ್ಕೊಂಡು ಒಂದು ಗಣರಾಜ್ಯ, ಕಂಬೈನ್ಡ್ ಪ್ರಾಡಕ್ಟ್ ಅದು. ಅದರೊಳಗೆ ಯಾವ್ಯಾವುದು ಅಂದರೆ ವೃಜಿ, ಲಿಚ್ಛವಿ, ಜ್ಞಾತ್ರಿಕ, ವಿದೇಹಿ, ಉಗ್ರ, ಭೋಗ, ಇಕ್ಷ್ವಾಕು ಮತ್ತು ಕೌರವ ಅನ್ನುವಂಥ 4 ಗುಂಪುಗಳು. ಅದರಲ್ಲಿ ಅತ್ಯಂತ ಗಟ್ಟಿಯಾದದ್ದು ಲಿಚ್ಛವಿ ಅಂತ. ಸಾಮಾನ್ಯವಾಗಿ ಹಾಗೇ ಅಲ್ವಾ, ಒಂದು ಗುಂಪಲ್ಲಿ ಯಾರೋ ಒಬ್ಬರು ಬಹಳ ಪ್ರಮುಖರಾಗಿರ್ತಾರೆ, ಅವ್ರ ಹೆಸರಿಂದಾನೇ ಗುರುತಿಸ್ತಾರೆ ಎಲ್ಲನೂ. ಆದ್ದರಿಂದ ಅದು ವಜ್ಜೀಯ ಗಣರಾಜ್ಯ ಆದರೂ ಲಿಚ್ಛವಿ ಗಣರಾಜ್ಯ ಅಂತಲೇ ಕರೀತಾ ಇದ್ರು. ಅದಕ್ಕೆ ವೈಶಾಲಿ ಅನ್ನುವಂಥದ್ದು ಮುಖ್ಯ ಪಟ್ಟಣ ಆಗಿತ್ತು. ತಾವು ಯಾರಾದರೂ ಆ ಕಡೆ ಹೋಗಿದ್ದರೆ ನೋಡ್ಬೇಕು ಅದನ್ನು. ಬಿಹಾರದಲ್ಲಿ ರಾಂಚಿಯಿಂದ ಮುಂದೆ ವೈಶಾಲಿ ಅಂತ ಈಗಾದರೂ ಪ್ರದೇಶ ಇದೆ. ಅದು ನಾನು ಹೋಗಿದ್ದೆ, ಅಲ್ಲಿ ಅದ್ಭುತ ಪ್ರದೇಶಪ್ಪ ಅದು. ಮೇಲ್ಗಡೆ ಗಂಗಾ ನದಿ, ಹಿಮಾಚಲ್ ಪ್ರದೇಶ ಬರ್ತದೆ, ಗಂಗಾ ನದಿ, ಗಂಡಕಿ ನದಿ ಎಲ್ಲ ಅಲ್ಲೇ ಇದೆ ಸುತ್ತಮುತ್ತಲ. ಅದು ಎಷ್ಟು ನದಿಗಳು ಸುತ್ತ ಸೇರ್ಕೊಂಡಿದ್ದಾವೆ. ಆ ಪ್ರದೇಶ ವೈಶಾಲಿ ಪ್ರದೇಶ ಅಂತ ಭಾಳ ಶ್ರೀಮಂತವಾದಂಥ ಜಾಗ ಆವಾಗ. ಅದು ವೈಶಾಲಿ ಕೇಂದ್ರ ಬಿಂದು ಆಗಿತ್ತು. ದೊಡ್ಡ ದೊಡ್ಡ ಕಟ್ಟಡಗಳಿದ್ದುವಂತೆ, ಜನ ಸುಸಜ್ಜಿತರಾಗಿದ್ದರು, ಸುಸಂಸ್ಕೃತರಾಗಿದ್ದರು, ಸಂಗೀತ ಪ್ರಿಯರಾಗಿದ್ದರು, ಸ್ವಾತಂತ್ರ್ಯ ಪ್ರೇಮಿಗಳಾಗಿದ್ದರು ಅಂತೆಲ್ಲ ಬರೀತಾರೆ. ಆ ವಜ್ಜಿಯ ರಣಸಂಘದ ಮುಖ್ಯ ರಾಜ ಆದವನು ಚೇಟಕ ಅಂತ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳೋಣ, ಚೇಟಕ ಹೆಸರು ಬೇಕಾಗ್ತದೆ ಯಾವಾಗಲೂ ಮುಂದೆ. ಚೇಟಕ ಅನ್ನೋನು ರಾಜ, ಲಿಚ್ಛವಿ ಸಾಮ್ರಾಜ್ಯದ ರಾಜ ಚೇಟಕ ಅಂತ. ಎರಡನೇದು ಮಲ್ಲ ಗಣರಾಜ್ಯ ಅಂತ. ಎಲ್ಲರೂ ಮಲ್ಲ ವಂಶದ ಕ್ಷತ್ರಿಯರೇ ಇದ್ದಂಥವರು. ಅಲ್ಲಿ 9 ಗಣರಾಜ್ಯದ ಪ್ರಮುಖರಿದ್ದರು. ಇಲ್ಲಿ 8 ಹೇಗಿತ್ತು ಗುಂಪು, ಅಲ್ಲಿ 9 ಗುಂಪಿಂದ ಒಂದಿತ್ತು. ಇದರ ಒಂದು ರಾಜಧಾನಿ ಕುಶಿನಾರ ಅಂತ. ತಾವು ಕೇಳಿರ್ತೀರಿ ಹೆಸರು ಇದನ್ನು. ಒಂದು ರಾಜ್ಯ ಕುಶಿನಾರ, ಇನ್ನೊಂದು ಪಾವಾಪುರ ಅಂತ. ಪಾವಾಪುರ ಅಂತ 2 ರಾಜಧಾನಿಗಳು ಅದಕ್ಕೆ. ಮೂರನೇದ್ದು ಶಾಕ್ಯ ಗಣರಾಜ್ಯ. ಇಲ್ಲಿ ಶಾಕ್ಯ ವಂಶದ ಕ್ಷತ್ರಿಯರಿದ್ದಂಥವರು. ಇದರ ಕೇಂದ್ರ ಸ್ಥಾನ ಕಪಿಲವಸ್ತು ಅಂತ. ಶುದ್ಧೋಧನ ಅದರ ಪ್ರಮುಖ ರಾಜ ಆಗಿದ್ದ. ಶುದ್ಧೋಧನ ಮಗನೇ ಗೌತಮ ಬುದ್ಧ. ಈ 3 ಮುಖ್ಯವಾದದ್ದು. ಅದಲ್ಲದೆ ಸಣ್ಣ ಗುಂಪು ಬೇಕಾದಷ್ಟಿತ್ತು. ಆರ್ಥಿಕ ಸ್ಥಿತಿ ಹೇಗಿತ್ತು? ಎಲ್ಲರೂ ಚೆನ್ನಾಗಿದ್ರು. ಅಪೇಕ್ಷೆಗಳು ಕಮ್ಮಿ ಆಗಿತ್ತು. ಭೂಪ್ರದೇಶ ಜಾಸ್ತಿ ಇತ್ತು. ಕೃಷಿಗೆ ಬೇಕಾದಷ್ಟು ನೀರಿತ್ತು. ಹಾಲು ಹೈನು ವ್ಯಾಪಾರ ಚೆನ್ನಾಗಿತ್ತು. ಬೇರೆ ಬೇರೆ ದೇಶಗಳ ಸಂಪ್ರದಾಯ ಮಾಡ್ತಿದ್ರು, ವ್ಯವಹಾರ ಮಾಡ್ತಾಯಿದ್ರು. ಮನೆಗಳು ಸುಂದರವಾಗಿದ್ದವು. ಅಲ್ಲಿ ಹೇಳ್ತಾರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇತ್ತು ಆವಾಗ ಅಂತ ಬರೀತಾರೆ. ನನಗೆ ಆಶ್ಚರ್ಯ ಅನಿಸೋದು, ಆ ಕಾಲದ ಬರಹ ನೋಡಿದಾಗ ಕೆಲವು ಪಾಲಿ ಭಾಷೆಯಲ್ಲಿ ಬರೀತಾರೆ 8-10 ಅಂತಸ್ತಿನ ಬಿಲ್ಡಿಂಗ್ಗಳಿತ್ತು ಅವಾಗೆಲ್ಲ ಅಂತ ಬರೀತಾರೆ. ಈಗಲೇ ಕಷ್ಟ ಅದು. ಆಗ ಸುಭದ್ರವಾದ ಆರ್ಥಿಕ ಸ್ಥಿತಿ ಎಲ್ಲನೂ ಚೆನ್ನಾಗಿತ್ತು ಅಂತ. ಸಾಮಾಜಿಕ ಸ್ಥಿತಿ ಹೇಗಿತ್ತು, ಒಂದಕ್ಕೊಂದು ಸಂಬಂಧ ಹೇಗಿದೆ ಅಂತ ಅನ್ನೋದಕ್ಕೆ ಹೇಳ್ತೀನಿ ನಾನು. ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದರೆ ಸಾಮಾನ್ಯವಾಗಿ ಚೆನ್ನಾಗಿರ್ಬೇಕಲ್ಲ ಸಾಮಾಜಿಕ ಜೀವನ. ಅದು ತುಂಬ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿದ್ದರೆ ಕಷ್ಟ ಆಗ್ತದೆ. ಗಮನಿಸಬೇಕು ಒಂದಕ್ಕೊಂದು ಸಂಬಂಧ ಹೇಗಿದೆ ಅಂತ. ಪೂರ್ತಿ ಜೀವ ವಿಲಾಸಿಮಯವಾಗಿತ್ತು, ಭೋಗಪ್ರಿಯವಾದಂಥ ಜನ ಆಗಿದ್ದರು, ಧಾರ್ಮಿಕತೆ ಕಮ್ಮಿ ಆಗ್ತಾ ಇತ್ತು. ಯಾಕಂದರೆ ಎಲ್ಲರೂ ದುಡ್ಡು ಬೇಕಾದಷ್ಟು ಇದೆಯಲ್ಲ, ಅವ್ರು ಬರೆಯೋದು ನೋಡಬೇಕು. ಶಿಕ್ಷಣದ ಪ್ರಸಾರ ಕಮ್ಮಿ ಆಗಿತ್ತು. ದುಡ್ಡು ಬಂತಲ್ಲ, ಸುಲಭವಾಗಿ ಬೇಕಾದಷ್ಟು ದುಡ್ಡಿದೆ, ಆರಾಮಾಗಿರ್ಬೋದು, ಸಂತೋಷವಾಗಿರ್ಬೋದು. ಕೆಲವರು ಮಾತ್ರ ಗುರುಗಳು ಶಿಷ್ಯರ ಮನೆಯಲ್ಲಿ ಇಟ್ಕೊಂಡು ಧಾರ್ಮಿಕ ಲೌಕಿಕ ಶಿಕ್ಷಣ ಕೊಡ್ತಾ ಇದ್ರು. ಅದು ಶಿಕ್ಷಣಕ್ಕೆ ಜಾಸ್ತಿ ಇರಲಿಲ್ಲ. ವೇಶ್ಯರು ಕಾಮುಕರು ತುಂಬ ಜಾಸ್ತಿ ಆಗಿದ್ದರು. ಬರೀ ಪರಿಹಾಸ್ಯ ನಾಟಕ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ರು. ಗ್ರಾಮಗಳಲ್ಲಿ ಇದ್ದದ್ರಲ್ಲಿ ಜೀವನ ಸುಲಭ ಆಗಿತ್ತು, ಪಟ್ಟಣಗಳ ಪೂರ್ತಿ ವಿಲಾಸಮಯವಾಗಿದ್ದವು ಅಂತ ಬರೀತಾರೆ. ಸಮಾಜದಲ್ಲಿ 4 ವರ್ಗಗಳಿತ್ತು. ಕ್ಷತ್ರಿಯರು ಬಹಳ ಪ್ರಬಲರಾಗಿದ್ದರು, ಬ್ರಾಹ್ಮಣರಿಗೆ ಬೆಲೆ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ ಅವ್ರದೇ ಕೃತ ಅಪರಾಧ ಅಂತ ಹೇಳ್ತಾರೆ. ಧರ್ಮ ಕಾರ್ಯಗಳನ್ನು ಬಿಟ್ಟು ಬರೀ ಕಾರ್ಯ ಮಾಡಿಸೋದ್ರೊಳಗೆ ಚಮತ್ಕಾರಗೊಳ್ಳೋದ್ರಲ್ಲಿ ಇದ್ದರವರು, ಜನ ಸೆಳೆಬೇಕು ಅಂತ. ಹೀಗಾಗಿ ಅವರ ಮರ್ಯಾದೆ ಕಮ್ಮಿಯಾಗಿತ್ತು. ಯಾವಾಗಲೂ ಆಗಾಗ ಜಗಳ ಆಗ್ತಿತ್ತಂತೆ, ಕ್ಷತ್ರಿಯರಿಗೂ ಮತ್ತು ಬ್ರಾಹ್ಮಣ ಗುರುಗಳಿಗೂ ಜಗಳ ಆಗೋದು. ವೈಶ್ಯರು ಮಾತ್ರ ಸೇಫ್ ಆಗಿದ್ದರು. ತಮ್ಮಲ್ಲಿರುವಂಥ ದುಡ್ಡಿನಿಂದಾಗಿ ರಾಜರ ಮರ್ಯಾದೆ ಕೊಡ್ತಾ ಇದ್ದರು. ಶೂದ್ರರಿಗೆ ಸಾಮಾಜಿಕ ಜೀವನ ಏನೂ ಇರಲಿಲ್ಲ ಅಂತ ಬರೀತಾರೆ. ಧಾರ್ಮಿಕ ಸ್ಥಿತಿ ತುಂಬ ಕಷ್ಟ ಆಗಿತ್ತು. ಯಾವಾಗ ದುಡ್ಡು ಜಾಸ್ತಿ ಬರ್ತದೋ ಧಾರ್ಮಿಕತೆ ಕಮ್ಮಿ ಆಗ್ತದೆ ಅನಿಸುತ್ತೆ. ಸಂಘರ್ಷ, ಧಾರ್ಮಿಕವಾದಂಥ ಅರಾಜಕತೆ ತುಂಬ ಜಾಸ್ತಿ ಇತ್ತು. ಜನರ ಕಳವಳದಿಂದ ಯಾವ ಮಾರ್ಗ ಬಳಸಬೇಕು ಅಂತ ಗೊತ್ತಾಗದೆ ತಡಪಡಿಸ್ತಾ ಇದ್ದರು. 2 ಥರದ ಪರಂಪರೆಗಳಿತ್ತು ಅಂತ ಮೊದಲನೇ ದಿವಸ ಹೇಳಿದೆ ನಾನು, ಶ್ರಮಣ ಪರಂಪರೆ ಮತ್ತು ವೈದಿಕ ಪರಂಪರೆ ಅಂತ. ಕ್ಷತ್ರಿಯರೆಲ್ಲ ಶ್ರಮಣರಾಗ್ತಾ ಇದ್ರು. ಕ್ಷತ್ರಿಯರೆಲ್ಲ ತಮ್ಮ ಮೋಕ್ಷ ಮಾರ್ಗಕ್ಕೆ ಹೋಗಬೇಕಂದ್ರೆ ಶ್ರಮಣರಾಗ್ತಾ ಇದ್ರು. ಎಲ್ಲ ತೀರ್ಥಂಕರು ಕೂಡ ಬರ್ತಿದ್ರು. ಆಗಿನ ಕಾಲಕ್ಕೆ ಏನಾಗಿತ್ತು ಅಂದರೆ, ಕೊನೆ ತೀರ್ಥಂಕರು ಬರೋದಿದೆ ಅಂತ ಕಾಯ್ತಾ ಇದ್ದಾರಲ್ಲ ಜನ, ಕೆಲವರು ತಾವೇ ತೀರ್ಥಂಕರು ಅಂದ್ಕೊಂಡ್ಬಿಟ್ರು. ತುಂಬ ಜನ ಅಂದ್ಕೊಂಡ್ಬಿಟ್ಟಿರುತ್ತೆ ನಾನೇ ತೀರ್ಥಂಕರ ಅಂತ ಅನೌನ್ಸ್ ಮಾಡಿಬಿಡೋದು.
ಇದು ಮಹಾಭಾರತ ಕಾಲದಲ್ಲೂ ಬರ್ತದೆ, ನಾನೇ ವಾಸುದೇವ ಅಂತ ಬಂದವನಿದ್ದಾರೆ. ಹಾಗೆ ಇವನು ತಾವೇ ತೀರ್ಥಂಕರರು ಅಂತ ಹೇಳ್ಕೊಂಡ್ಬಿಡ್ತಿದ್ರು. ಅಲ್ಲಿ ಹೇಳ್ತಾರೆ, ಈ ಕ್ರಾಂತಿಮಯ ಸನ್ನಿವೇಶದೊಳಗೆ ಯಾರಾದರೂ ಬ್ರಾಹ್ಮಣರನ್ನು ಬೈದರೆ ಅವ್ರನ್ನೇ ನಾಯಕ ಅಂತ ಕೂಡಿಸ್ಬಿಡ್ತಿದ್ರಂತೆ. ಬೈದ್ರೆ ಸಾಕು ಯಾರಾದರೂ ಒಬ್ಬರು ಬ್ರಾಹ್ಮಣರನ್ನ, ಅವರೇ ನಾಯಕರು ಅಂತ ಕೂಡಿಸ್ತಿದ್ರು. ಅಂದರೆ ಎಷ್ಟು ಹೀಯಾಳಿಕೆ ಬಂದುಬಿಟ್ಟಿತ್ತು ಅಂದರೆ, ಧರ್ಮವನ್ನು ಮರೆತು ಬರೀ ಆಚಾರವನ್ನು ಹೆಚ್ಚು ಮಾಡಿದ್ರಿಂದ, ಬರೀ ಕ್ರಿಯಾವನ್ನು ಮಾಡ್ಕೊಂಡಿರೋದ್ರಿಂದ ಮರ್ಯಾದೆ ಕಮ್ಮಿ ಆಗಿತ್ತು ಅಂತ. ವೈದಿಕ ಪರಂಪರೆ ಇತ್ತು. ಅಲ್ಲಿ ತಮ್ಮ ವೈದಿಕ ವಿಚಾರಗಳನ್ನು, ಯಜ್ಞ ಯಾಗಾದಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಕೆಲವರು ಒದ್ದಾಡ್ತಾ ಇದ್ರು. ಅದರ ಜೊತೆಗೆ ಅವ್ರು ಏನು ಮಾಡಿದರು ಅಂದರೆ, ಜನ ಬರೋಲ್ಲ ಅಂದಾಗ ಏನಾದರೂ ಅಟ್ರಾಕ್ಷನ್ ಮಾಡಬೇಕಲ್ಲ ನಮ್ಮ ಕಡೆ ಬರೋದಕ್ಕೆ. ಮಂತ್ರ, ತಂತ್ರ, ವಶೀಕರಣ ಇವನ್ನೇ ಮಾಡ್ತಾಯಿದ್ರು ಜಾಸ್ತಿ. ಸುಮ್ಮನೆ ಯಾವುದೇ ಯಾಗ ಮಾಡಿಸೋದು, ಸುಮ್ಮನೆ ಯಾವುದೋ ಹೋಮ ಮಾಡಿಸೋದು. ಅಂದರೆ ಧರ್ಮದ ಕಲ್ಪನೆ ಕಡಿಮೆಯಾಗಿ ಬರೀ ಆಚಾರಗಳ ಹೆಚ್ಚಾಗಿ ಆಡಂಬರ ಜಾಸ್ತಿಯಾಗಿತ್ತು. ಆದರೆ ಕೆಲವು ಜ್ಞಾನಿಗಳಾದಂಥ ಬ್ರಾಹ್ಮಣರು ಮಾತ್ರ ಇದನ್ನು ಮೆಚ್ಚಲಿಲ್ಲ ಅಂತ ಬರೀತಾರೆ, ಒಪ್ಪಲಿಲ್ಲ ಅದನ್ನು. ಅದರ ಮುಖ್ಯರಾದವರು ಯಾರು ಅಂತ ಗಮನಿಸ್ಬೇಕು ಸ್ನೇಹಿತರೆ. ಮೊದಲನೇದವರು ಉಪನಿಷತ್ತು ಇದೆಯಲ್ಲ, ಪ್ರಶ್ನೋಪನಿಷತ್ತಿನ ಅಧಿಷ್ಠರಾದಂಥ ಪಿಪ್ಪಲಾದ ಅಂತ ತಾವು ಕೇಳಿದ್ದೀವಿ. ಪಿಪ್ಪಲಾದರು ಅವಾಗ ಹೇಳಿದ್ರಂತೆ, ಇದು ಮಾರ್ಗ ಅಲ್ಲ, ವೈದಿಕ ಪರಂಪರೆ ಉಳಿಸೋ ಮಾರ್ಗ ಅಲ್ಲ, ಧರ್ಮದ ಮೂಲಕ ಹೋಗಿ ಆಚಾರದ ಮೂಲಕ ಹೋಗಬೇಡಿ ಅಂತ. ಮುಂಡಕೋಪನಿಷತ್ತನ್ನು ರಚಿಸಿದಂಥ ಭಾರದ್ವಾಜರು, ಅದಕ್ಕಿಂತ ಮುಖ್ಯವಾಗಿ ಕಠೋಪನಿಷತ್ತಿನ ಪ್ರವರ್ತಕರಾದಂಥ ನಚಿಕೇತರು, ಅವರ 3 ಜನ ನಿಂತು ಇದಲ್ಲ ದಾರಿ ಅಂತ ಹೇಳಿ ತಾವು ಮಾಡಿಕೊಂಡ್ರು. ಆದರೆ ಅವ್ರ ಸಂಖ್ಯೆ ಕಮ್ಮಿ ಆಗಿತ್ತು, ಅವ್ರ ಶಕ್ತಿನೂ ಅಷ್ಟು ಅಶಕ್ತವಾಗಿತ್ತು. ಆದ್ದರಿಂದ ಈ ಹಂತದಲ್ಲಿ ಅಂತಿಮ ತೀರ್ಥಂಕರರ ಜನ್ಮ ಆಯಿತು ಅಂತ ಬರೀತಾರೆ. ಇಂದಿನ ಬಿಹಾರದ ಮುಖ್ಯ ಭಾಗ ಇದೆಯಲ್ಲ, ಅದು ವೈಶಾಲಿ. ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಗಂಗಾ ನದಿ, ಪೂರ್ವದಲ್ಲಿ ಕೌಶಿಕಿ ನದಿ, ಪಶ್ಚಿಮದಲ್ಲಿ ಗಂಡಕಿ ನದಿ. ಈ ಎಲ್ಲ ಪ್ರದೇಶಗಳ ನಡುವೆ ಇರುವಂಥ ವಿಶಾಲ ಜಾಗ ಅದು ವೈಶಾಲಿ ಪ್ರದೇಶ ಅಂತ. ಅದನ್ನು ವಿದೇಹ ಅಂತ ಕೂಡ ಕರೀತಾ ಇದ್ರು. ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ವೈಶಾಲಿಗೆ. ಅಲ್ಲಿ ಹೋದಾಗ ಒಂದು ತಮಾಷೆ ಆಗಿತ್ತು. ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗಳೆಲ್ಲ ಕರೆದಿದ್ರು, ನಾನು ಹೋಗಿ ಮಾತಾಡಬೇಕು ಅಂತ ಹೋದೆ. ಒಂದು 4-5 ಸಾವಿರ ಜನ ಹುಡುಗರನ್ನು ಕೂಡಿಸ್ಬಿಟ್ಟಿದ್ದಾರೆ. ನಾನು ಹೋಗಿ ಏನು ಮಾತಾಡಬೇಕು ಇವರಿಗೆ ಅಂತ ಕೇಳಿದೆ. ಕುಚ್ ಭಿ ಬೋಲೋ ಅಂದ ಅವನು, ಏನಾದರೂ ಹೇಳಿ ಅಂದ. ನಾನು ಮಾತಾಡೋಕ್ಕಿದ್ದೆ. ನನಗೆ ಬರೋದು 2 ಭಾಷೆ, ಒಂಚೂರು ಕನ್ನಡ, ಒಂಚೂರು ಇಂಗ್ಲೀಷ್ ಬರುತ್ತೆ. ಮಾತಾಡಬೇಕು ಅಂತ ಹೋದಾಗ ಅವ್ರು ನಿಂತ್ಬಿಟ್ಟು, ಸಾಬ್ ಆಪ್ಕೋ ಹಿಂದಿ ಮೇ ಬೋಲ್ನಾ ಪಡೇಗಾ ಅಂದರು. ನಂದೇ ಹಿಂದಿ ಮಾತಾಡ್ಬೋದಪ್ಪ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಅಷ್ಟು ಕೇಳ್ಬೋದು. ಈ ಹುಡುಗರಿಗೆ 3 ತಾಸು ಮಾತಾಡೋದು ಹೆಂಗೆ ಅಂತ ಕೇಳಿದೆ. ಬೋಲಿಯೇ ಚಲ್ತಾ ಹೇ ಅಂದ. ಮತ್ತು ಬೇರೆ ಅವ್ರಿಗೆ ಬರೋಲ್ಲ, ಬೇರೆ ಭಾಷೆ ಬರೋಲ್ಲ. ನಿಂತ್ಕೊಂಡು ಮಾತಾಡಿದೆ, ಹೇಗೋ 3 ತಾಸು ಮಾತಾಡಿದೆ. ಕೊನೆಗೆ ಹೇಳಿದೆ, ಮುझे ಕ್ಷಮಾ ಕರ್ ದೇನಾ, ಮೇರಿ ಹಿಂದಿ ಉತ್ನಿ ಅಚ್ಚಿ ನಹೀ ಹೈ, कुछ गलती होता तो हो गया तो माफ़ कर देना अंदे. वो बड़ी कहते थे, सर हम आपकी हिंदी हमारे हिंदी से भी अच्छा है सर, क्योंकि मेरा हिंदी में बहुत भोजपुरी होती है अंदू. सब समाधाನ ಆಯಿತು. ಆ ಹುಡುಗರು ನೋಡಿದರೆ ಕೆಲವರು ಎಷ್ಟು ನಿರಾಶಾದಾಯಕವಾಗಿದ್ದರು. ನಾನು ಏನಾಗಿದೆಯೋ ನಿಮ್ಗೆ ರೋಗ ಅಂತ ಕೇಳಿದೆ. ಮರೆಯೋಂಗಿಲ್ಲ ನೀವು. ಒಂದು ಕಡೆ ನೋಡಿದರೆ ಅಲ್ಲಿ ವೈಶಾಲಿ ಪ್ರದೇಶದಲ್ಲಿ ಒಂದು ಜಾಗ ಇದೆ, ನನಗೆ ರೋಮಾಂಚನ ಆಗಿಬಿಡುತ್ತೆ ನೆನೆಸ್ಕೊಂಡ್ರೆ. ಆ ಜಾಗದಲ್ಲೇ ಬುದ್ಧ ಪ್ರತಿ ವರ್ಷ ಅಲ್ಲಿ ಚಾತುರ್ಮಾಸ್ಯ ಮಾಡ್ತಾ ಇದ್ದ. ಉತ್ಖನನ ಮಾಡಿದ್ದಾರೆ, ಆ ಜಾಗ ಇಟ್ಟಿದ್ದಾರೆ ಅಲ್ಲಿ. ಆ ಜಾಗ ತೋರಿಸ್ತಾರೆ, ಈ ಪೀಠ ಬೌದ್ಧ ಕೂತಂಥ ಪೀಠ ಅಂತ ಹೇಳಿ. ಒಂದು ಕ್ಷಣ ನಿಂತು ಬಂದಿದ್ದೀನಿ, ಹೋಗಲ್ಲ ನಾನು, ಸ್ವಲ್ಪ ಆದ್ರೂ ಅಂಟ್ಕೊಳ್ಳಿ ಅಂತ. ಆ ಬುದ್ಧ ನಿಂತ ಜಾಗ ಅಲ್ಲಿ ಆಕೆ ಯಾರದು ದೊಡ್ಡ ಡಾನ್ಸರ್ ಇದ್ಲಲ್ಲ, ಆಮ್ರಪಾಲಿಗೆ ಸನ್ಯಾಸ ಕೊಟ್ಟಂಥ ಜಾಗ ಅದು. ಬುದ್ಧ ಮಾಡಿದಂಥ ಅಲ್ಲಿ ಮಹಾವೀರ ಹುಟ್ಟಿದಂಥ ಜಾಗ ಒಂದು ಕಡೆ ಇದೆ. ಇನ್ನೊಂದು ಕಡೆಗೆ ನಮ್ಮ ಪಂಜಾಬದ ಗುರು ಗೋವಿಂದ್ ಸಿಂಗ್ ಹುಟ್ಟಿದಂಥ ಜಾಗ. ಆ ಕಡೆ ಗಂಡಕಿ ನದಿ. ಅಲ್ಲಿ ಮೇಲೆ ನಾವು ಇದನ್ನು ಹೇಳ್ತೀವಲ್ಲ, ಆನೆಗೆ ಮೋಕ್ಷ ಸಿಕ್ಕದ್ದು ಯಾವುದು, ಗಜೇಂದ್ರ ಮೋಕ್ಷ ಜಾಗ ತೋರಿಸ್ತಾರೆ, ಕೆರೆ ತೋರಿಸ್ತಾರೆ ಅಲ್ಲಿ. ಆಮೇಲೆ ಅಲ್ಲಿ ತಾಟಕಿ ವನ ಅಂತಿದೆ. ಅಲ್ಲಿ ರಾಮ ಲಕ್ಷ್ಮಣರು ಹೋಗಿ ತಾಟಕಿಯನ್ನು ಕೊಂದಂಥ ಜಾಗ. ನಿಮಗೇನು ಸುತ್ತಮುತ್ತಲ ಇಂಥವ್ರಿದ್ದಾರೆ, ಹೆಂಗಾದ್ರು ಹಿಂಗೆ ನೀವು ಅಂತ. ಈ ಕಡೆ ರಾಮ ಲಕ್ಷ್ಮಣರು, ಅಲ್ಲಿ ಆನೆಗೆ ಮೋಕ್ಷ ಕೊಟ್ಟ ಗಜೇಂದ್ರ ಮೋಕ್ಷ ಆದಂಥ ಜಾಗ. ಗುರು ಗೋವಿಂದ್ ಸಿಂಗ್ರು, ಈ ಕಡೆ ಮಹಾವೀರ, ಈ ಕಡೆ ಬುದ್ಧ. ಇವ್ರು ನಡುವೆ ಕೂತ್ಕೊಂಡು ಅಯ್ಯೋ ಏನು ಮಾಡಿದ್ರಿ ಅಂದರೆ ಏನಂತ ಅದಕ್ಕೆ ಹೇಳ್ತಿದ್ದೆ. ಆ ಕಾಲದಲ್ಲಿ ಆ ವೈಶಾಲಿ ಎಂಥ ಪ್ರದೇಶ ಆಗಿತ್ತು ಅಂದರೆ ಅದನ್ನು ತೀರಭುಕ್ತಿ ಪ್ರದೇಶ ಅಂತ ಕರಿತಿದ್ರಂತೆ. ಅಷ್ಟೊಂದು ನೀರು ಇರೋದರಿಂದ, ಬೇಕಾದಷ್ಟು ನೀರಿರೋ ಜಾಗ ತೀರಭುಕ್ತಿ ಪ್ರದೇಶ ಅಂತ ಅಥವಾ ಉದುಕ ಪ್ರದೇಶ ಅಂತ ಕರಿತಿದ್ರು. ವೈಶಾಲಿ ಲಿಚ್ಛವಿ ಗಣರಾಜ್ಯ ಇತ್ತು ಅಂತ ಹೇಳಿದೆ ನಾನು. ವೈಶಾಲಿ ನಗರಕ್ಕೆ ಹೊಂದಿದ ಹಾಗೆ 2 ಕುಂಡಪುರ ಅಂತ ಊರು ಬರ್ತವೆ. ಕುಂಡಪುರ ಅಂತ
ಒಂದು ಕ್ಷತ್ರಿಯ ಕುಂಡಪುರ ಅಂತ, ಇನ್ನೊಂದು ಬ್ರಾಹ್ಮಣ ಕುಂಡಪುರ ಅಂತ ಎರಡು ಊರಿದ್ದಾವೆ. ಇವತ್ತಿನ ಬಿಹಾರದ ಮುಜಫರ್ ಜಿಲ್ಲೆ ಅಂತ ಏನಿದೆಯೋ ಅದರೊಳಗೆ ಬಸಾಡ್ ಅಂತ ಒಂದು ಹಳ್ಳಿ ಇದೆ. ನಾನು ಹಳ್ಳಿ ನೋಡ್ಕೊಂಬಂದಿದ್ದೆ ಅಂತ, ಬಿಕಾಸ್ ಮಹಾವೀರರ ಬಗ್ಗೆ ತಿಳಬೇಕು ಅಂತ ಹೋದದ್ದು. ಬಸಾಡ್ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಅದು ಕ್ಷತ್ರಿಯ ಕುಂಡಪುರ, ಅವತ್ತಿನ ಕ್ಷತ್ರಿಯ ಕುಂಡಪುರ, ಇವತ್ತಿನ ಬಸಾಡ್ ಅದು. ಅಲ್ಲಿ ಮಹಾವೀರರ ಜನ್ಮ ಆದದ್ದು ಅಂತ ಹೇಳ್ತಾರೆ. ಅದು ಹೇಗೆ ನಂಬಿಕೆಗಳು ಬಂದುಬಿಡ್ತಾವೆ ನೋಡಿ ಗಟ್ಟಿ. ಆ ಜಾಗದಲ್ಲಿ ಯಾರೂ ಭೂಮಿಯನ್ನು ಉಳೋದಿಲ್ಲ. ಆ ಭೂಮಿಗೆ ಅಹಲ್ಯ ಅಂತ ಹೆಸರಿಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ ಅದು. ಅಹಲ್ಯ ಅನ್ನೋ ಪದ ಭಾಳ ಚೆಂದ. ಅಹಲ, ಹಲ ಅಂದರೆ ನೇಗಿಲು. ನೇಗಿಲನ್ನು ಮುಟ್ಟಿಸಲಾರದಂಥ ಜಾಗ ಅದು ಅಹಲ್ಯ. ಆ ಜಾಗಕ್ಕೆ, ಯಾಕಂದರೆ ಮಹಾಪುರುಷ ಹುಟ್ಟಿದಂಥ ಜಾಗ, ಅದನ್ನು ಉಳಬಾರದು. ಮತ್ತೊಂದು ಹುಟ್ಟೋದು ಬರೋದು ಬೇಡ ಅಲ್ಲಿ, ಮತ್ತೊಂದು ಅದ್ರ ಬೀಜ ಹಾಕಿ ಬೇರೆ ಹುಟ್ಟಬಾರದು. ಯಾಕಂದರೆ ಮಹಾಪುರುಷ ಹುಟ್ಟಿದ ಮೇಲೆ ಅಲ್ಲಿ ಏನು ಮೋಕ್ಷ ಆಯ್ತಾ ಜಗತ್ತಿಗೆ, ಜಾಗಕ್ಕೆ ಅಂತ ಅಹಲ್ಯ ಅಂತ ಕರೀತಾರೆ ಬಸಾಡದಲ್ಲಿ ಈಗಾದರೂ ಅದನ್ನು. ಅಲ್ಲಿ ಮಹಾಪುರುಷ ಹುಟ್ಟಿದ ಅಂತ. ಆ ಊರಿನ ಕ್ಷತ್ರಿಯ ಕುಂಡಪುರ ಅಂತ ಹೇಳಿದ್ನಲ್ಲ, ಅದರ ರಾಜ ಸಿದ್ಧಾರ್ಥ ಅಂತ, ಕಾಶ್ಯಪ ಗೋತ್ರದವನು. ಅವನ ಹೆಂಡತಿ ತ್ರಿಶಲ ಅಂತ. ಆಕೆಗೆ ಇನ್ನೊಂದು ಹೆಸರು ಪ್ರಿಯಕಾರಿಣಿ ಅಂತ. ನನಗನ್ಸುತ್ತೆ ಎಷ್ಟು ಚಂದ ಹೆಸರು ಇಡ್ತಿದ್ರಪ್ಪ ಅವರು ಅಲ್ಲ. ತ್ರಿಶಲ ಮತ್ತು ಪ್ರಿಯಕಾರಿಣಿ ಅಂತ ಹೆಸರು, ಭಾಳ ಅಪರೂಪದ ಹೆಸರು ಅದು. ಆಕೆ ವಿದೇಹ ದೇಶದ, ನಾನು ಆಗಲೇ ಹೇಳಿದ್ನಲ್ಲ ಚೇಟಕ ಮಹಾರಾಜ ಅಂತ ಹೇಳಿದ್ನಲ್ಲ, ಚೇಟಕ ಮಹಾರಾಜನ ಮಗಳು. ಆ ಚೇಟಕ ಮಹಾರಾಜನ ಮಗಳು ಸಿದ್ಧಾರ್ಥನ ಮದುವೆ ಆಗಿದ್ದಾಳೆ. ಆಕೆನೇ 24ನೇ ತೀರ್ಥಂಕರ ತಾಯಿ ಆಗುವಂಥವಳು. ನಿಮಗೊಂದು ತಮಾಷೆ ಹೇಳ್ಕೊಂಡು ಹೋಗ್ಬೇಕು ನಾ ಮುಂದಿನ. ತೀರ್ಥಂಕರರು ಹೇಗೆ ಆಗ್ತಾರೆ ಅಂತ, ಯಾರು ತೀರ್ಥಂಕರರಾಗ್ತಾರೆ? ಒಂದು ಜನ್ಮದ ಸಾಧನೆಯಿಂದ ಯಾರೂ ತೀರ್ಥಂಕರರಾಗಲಿಲ್ಲ ಅಂತ ಜೈನ ಧರ್ಮ ಹೇಳ್ತಾರೆ. ಅವರು ಜನ್ಮಾಂತರಗಳಲ್ಲಿ ತಮ್ಮ ದೇಹವನ್ನು ಮನಸ್ಸನ್ನು ಪರಿಷ್ಕಾರ ಮಾಡ್ತಾ 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 ಬರಬೇಕಾಗತ್ತೆ. ಅದು ಎಷ್ಟು ಜನ್ಮ ಹೋಗಬೇಕೋ ಗೊತ್ತಿಲ್ಲ. ಇಲ್ಲಿ ಹೇಳ್ತಾರೆ, ಮಹಾವೀರರ ಜನ್ಮ ಆತ್ಮೋತ್ಥಾನಕ್ಕಾಗಿ, ಆತ್ಮದ ಉದ್ಧಾರಕ್ಕಾಗಿ ಅಸಂಖ್ಯ ಸಂಖ್ಯೆಗಳನ್ನು ಜನ್ಮ ಎತ್ತಿ ಬಂತಂತೆ. ಅದರಲ್ಲಿ ನೆನಪಿರುವಂಥದ್ದು, ಗುರುತಿರುವಂಥದ್ದು ಒಂದು 30 ಜನ್ಮ ಅಂತ ಹೇಳ್ತಾರೆ. 31 ಜನ್ಮಗಳನ್ನು ನೆನೆಸ್ತಾರೆ. ಅದಕ್ಕಿಂತ ಜಾಸ್ತಿ ಇತ್ತಂತೆ ಮೊದಲು. ಅವ್ರು ಹೇಳ್ತಾರೆ, ಮನುಷ್ಯ ಜೀವನದಲ್ಲಿ 2 ರೂಪ ಇದೆ ಅಂತ. ಒಂದು ಮರ್ತ್ಯ ಜೀವನ ನಮಗಿರುವಂಥದ್ದು, ಇನ್ನೊಂದು ಅಮರ್ತ್ಯ ಜೀವನ ಅಂತ. ಭೂಮಿಯಲ್ಲಿರುವಂಥ ಜೀವನ ಒಂದಾದರೆ, ಇದನ್ನು ದಾಟಿದ ಮೇಲೆ ಇರುವಂಥ ಜೀವನ ಇನ್ನೊಂದು. ಮರ್ತ್ಯ ಜೀವನ ಅಂದರೆ ಬದುಕಿನ ಪ್ರತಿ ಕ್ಷಣವನ್ನು ಆನಂದಿಸುವಂಥ, ಕಷ್ಟಪಡುವಂಥ ಈ ಜೀವ ಇದೆಯಲ್ಲ, ಭೋಗಗಳನ್ನು ಪಡುವಂಥದ್ದು, ತೃಪ್ತಿ ಪಡುವಂಥದ್ದು, ನೋವು ಪಡುವಂಥದ್ದು, ಈ ಜೀವ ಇದು ಅಮೂಲ್ಯವಾದಂಥ ಜೀವನ ಅಂತ ಜೈನ ಧರ್ಮದಲ್ಲಿ ಹೇಳ್ತಾರೆ. ಈಗ ಜೀವನ ಸಂತೋಷ ಪಡ್ತೀವಲ್ಲ, ಇದೆಲ್ಲ ಒಂಥರ ಕನಸು ಅಂತ ಅನಿಸಲ್ವಾ ಅಂತ. ಆದ್ದರಿಂದ ಅಮೂಲ್ಯವಾದದ್ದು, ಇದಕ್ಕೆ ಬೆಲೆ ಇಲ್ಲ. ಅಮರ್ತ್ಯ ಜೀವನ ಅಂದರೆ ಇದು ಮೌಲ್ಯ ಪ್ರತಿಷ್ಠೆ ಆಗುವಂಥದ್ದು. ಸಿಂಪಲ್ ಉದಾಹರಣೆ ಹೇಳ್ತೀನಿ. ನಾನು ಮಾಡಿದ್ದು ಹಣದಿಂದ ಅಳೆಯೋಕ್ಕಾಗೋದಿಲ್ಲ. ಯಾವುದನ್ನು ಹಣದಿಂದ ಅಳೆಯೋಕ್ಕಾಗೋದಿಲ್ವೋ ಅದು ಮೌಲ್ಯ ಅಂತ ಕರೀತಾರೆ. ನಾವು ಸಾಮಾನ್ಯ ಮೌಲ್ಯ ಅಂದರೆ ಬೆಲೆ ಅಂತ ಅರ್ಥ ಆಗುತ್ತೆ, ವಸ್ತುವಿನ ಬೆಲೆ ಅಂತ. ಯಾವುದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲವೋ ಅದು ನಿಜವಾದ ಮೌಲ್ಯ ಅಂತ. ಅದಕ್ಕೆ ನಮ್ಮ DVG ಒಂದು ಕಗ್ಗ ಇದೆ, ಅದ್ಭುತವಾದ ಕಗ್ಗ, ಪದ್ಯ 106 106, ಅದ್ಭುತವಾದಂಥ ಪದ್ಯ. ಮನೆಗೆ ಹೋದ್ಮೇಲೆ ಸ್ವಲ್ಪ ನೋಡಿ ಅದನ್ನು, ಭಾಳ ಚೆನ್ನಾಗಿದೆ. ಚೌಕಟ್ಟು ಅನಂತ, ಅದರೊಳು ಚಿತ್ರಪಟ ಶಾಂತ. ಚೌಕಟ್ಟು ಅನಂತ, ಅದರೊಳು ಚಿತ್ರಪಟ ಶಾಂತ. ಸಾಕಾರ ಘನತತಿ, ನಿರಾಕಾರ ನಭದಿ. ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ, ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ ಅಂತ. ಎಷ್ಟು ಈ ಇಡೀ ಜೈನ ತತ್ವ ಏನು ಹೇಳಿದಾರೋ, ಅಮರ್ತ್ಯ ಜೀವನ ಅಮರ್ತ್ಯ ಜೀವನವನ್ನು 4 ಸಾಲಲ್ಲಿ ಕಟ್ಟಿಡ್ತಾರಲ್ಲ ಗುಂಡಪ್ಪನವರು. ಚೌಕಟ್ಟು ಅನಂತ, ಆ ಫ್ರೇಮ್ ಏನಿದೆಯೋ ಅನಂತವಾದಂಥ ಚೌಕಟ್ಟು, ಬೌಂಡ್ರಿನೇ ಇಲ್ಲ ಅದಕ್ಕೆ. ಅದರೊಳಗೆ ಚಿತ್ರಪಟ ಶಾಂತ. ಒಂದು ಚಿತ್ರ ಹಾಕಿದ್ದೀವಿ, ಅದು ಕಣ್ಣಿಗೆ ಅಳತೆ ಬರುವಂಥದ್ದು, ಅಳತೆಗೆ ಸಿಗುವಂಥದ್ದು, ಸಣ್ಣದು. ಅನಂತವಾದಂಥ ಒಂದು ಕ್ಯಾನ್ವಾಸ್ ಅಂತ ತಿಳ್ಕೊಳ್ಳಿ, ಅದರೊಳಗೆ ಸಣ್ಣ ಚಿತ್ರಪಟ ಹಾಕಿದ್ದೀನಿ. ಅದೇ ಥರ ಸಾಕಾರ ಘನತತಿ. ಘನತತಿ ಅಂದರೆ ಮೋಡಗಳ ಗುಂಪು, ಏನೇನೂ ಆಕಾರ ಇದೆ, ಮೋಡಗಳ ಗುಂಪು. ಅದು ಇರೋದೆಲ್ಲಿ? ನಿರಾಕಾರ ನಭದಿ. ನಿರಾಕಾರವಾದಂಥ ಅನಂತವಾದಂಥ ಆಕಾಶದೊಳಗೆ ಕೆಲವೊಂದು ಆಕಾರ ಇದ್ದಂಥ ಮೋಡಗಳು ಸುತ್ತಾಡ್ತವೆ. ಹಾಗೆ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಆ ಪದ ನೋಡ್ರಿ, ಅದ್ಭುತ. ಲೌಕಿಕದ ನಾಣ್ಯ, ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಏನು ಹೆಂಗೆ ಅರ್ಥ? ಲೌಕಿಕದ ಮೌಲ್ಯ ಅಂದ್ರೇನು? ಈ ಲೌಕಿಕವಾಗಿ ನಾವು ಬದುಕಿದ್ದೇವಲ್ಲ,
ಇದ್ರ ಮೌಲ್ಯವನ್ನು ಎದರಿಂದ ಅಳಿತೀವಿ ನಾವು? ಬ್ಯಾಂಕ್ ಬ್ಯಾಲೆನ್ಸಿಂದ ಅಳೆಯೋಕ್ಕಾಗಲ್ಲ ಅದನ್ನು ಅಳೆಯೋದು ನಿರ್ಲೌಕಿಕದ ನಾಣ್ಯದಲ್ಲಿ. ಈ ಲೋಕವನ್ನು ದಾಟಿ ಹೊರಗೆ ಹೋದಾಗ ಮಾತ್ರ ಬೆಲೆ ಬರುವಂಥದ್ದು. ಇವತ್ತು ಸ್ವಾಮಿ ವಿವೇಕಾನಂದರು ಇಲ್ಲ ದೈಹಿಕವಾಗಿ, ಆದರೆ ನೆನೆಸುವಂಥವ್ರು ಎಷ್ಟೊಂದು ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಬದುಕಿದ್ದ 39 ವರ್ಷ. ಆ 39 ವರ್ಷ ಇದ್ದಾಗ ಎಷ್ಟು ಜನ ಗುರುತಿಸಿದ್ರೋ ಗೊತ್ತಿಲ್ಲ. ಕೆಲವರು ಗುರುತಿಸಿದ್ದಾರೆ ದೊಡ್ಡವರು ಅಂತ ಹೇಳಿ. ಆದರೆ ಆ ಬದುಕಿದಾಗ ಲೌಕಿಕದ ಮೌಲ್ಯ ಇತ್ತಲ್ಲ, ಅದರ ಅಳತೆಗೆ ಬರೋದು ಈಗ ನಿರ್ಲೌಕಿಕದ ನಾಣ್ಯದಲ್ಲಿ. ಅವ್ರು ಎಷ್ಟು ದೊಡ್ಡವರು ಅಂತ ಈಗ ಅರ್ಥ ಮಾಡ್ಕೋತೀವಲ್ಲ ನಾವು, ಅಲ್ವಾ? ಯಾವುದೇ ಒಂದು ವ್ಯಕ್ತಿಯ ಸತ್ವ ನಮಗೆ ಅರ್ಥ ಆಗಬೇಕಾದ್ರೆ ಅವ್ರ ಬದುಕಿನಿಂದ ಅಲ್ಲ, ಬದುಕಿನಲ್ಲಿ ಮಾಡಿ ಹೋದ ಮೇಲೆ ಅಳಿತೀವಿ ನಾವು ಅದನ್ನು ನಿರ್ಲೌಕಿಕದ ನಾಣ್ಯದಲ್ಲಿ. ಲೌಕಿಕವಾಗಿ ಅಳೆಯೋಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನ ಗುಣವನ್ನು. ಯಾವುದೇ ವ್ಯಕ್ತಿ ಸಾಧನೆಯನ್ನು ಗುರುತಿಸಬೇಕಾದ್ರೆ, ಅವ್ರ ಸಾಧನೆ ಗುರುತಿಸಬೇಕಾದ್ರೆ ಭೂಮಿ ನಾಣ್ಯದಿಂದ ಅಳೆಯೋಕ್ಕಾಗೋದಿಲ್ಲ. ಲೌಕಿಕದ ಮೌಲ್ಯವನ್ನು ನಿರ್ಲೌಕಿಕದ ನಾಣ್ಯದಲ್ಲಿ ಅಳಿಬೇಕಾಗ್ತದೆ ಅಂತ. ಅದನ್ನೇ ಮರ್ತ್ಯ ಜೀವನದಲ್ಲಿ ಮಾಡಿದ್ದು ಅಮರ್ತ್ಯ ಜೀವನದಲ್ಲಿ ಅಳಿತಾರೆ ಅಂತ. ದೊಡ್ಡವ್ರು ನೆನೆಸ್ಕೊಳ್ಳೋದು ನಾವು ಅದಕ್ಕೆ ಅಲ್ವಾ? ಅಥವಾ ಯಾವುದೋ ಮನುಷ್ಯ ಕೆಟ್ಟವನು ಅಂತ ಇಟ್ಕೊಳ್ಳಿ, ಅವ್ನು ಹೋದ್ಮೇಲೆ ಇವತ್ತಿಗೂ ಬೈತೀವ ಅವನ್ನ. ಯಾವ್ರಿ ಅವ್ನು ಕೊಂದು ಹಾಕ್ಬಿಟ್ಟ, ಕೆನಡಿಯನ್ ಕೊಂದು ಹಾಕ್ಬಿಟ್ಟ, ಅವನು ಅಬ್ರಹಾಂ ಲಿಂಕನ್ ಕೊಂದು ಹಾಕಿದ, ಗಾಂಧಿಯನ್ ಕೊಂದು ಹಾಕಿದ ಅಂತನಲ್ವಾ? ಅಂದರೆ ಆ ಲೌಕಿಕದ ಮೌಲ್ಯ, ಆ ಬದುಕಿದಂಥ ಮೌಲ್ಯ ಇದೆಯಾ, ಅಳತೆ ಆಗೋದು ನಿರ್ಲೌಕಿಕದ ನಾಣ್ಯದಲ್ಲಿ. ಅವನು ಒಳ್ಳೆಯವನೋ ಕೆಟ್ಟವನೋ ಅಂತ ಅಸಸ್ ಆಗೋದು ಈಗ.